ಹಲೋ ಫ್ರೆಂಡ್ಸ್, ಬರ್ರಿ ಇವತ್ತು ನಾವು ಒಂದು ಸಿಂಪಲ್ಲಾಗಿ ಒಂದು ಕ್ಯಾಬೇಜ್ ಪಲ್ಯ ಮಾಡೋಣ. ಅದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನಾನು ತೋರಿಸ್ತೀನಿ. ಕ್ಯಾಬೇಜ್ ಪಲ್ಯಗೆ ಏನೇನು ಬೇಕು ಅಂದರೆ, ಒಂದು ಸಣ್ಣ ಕ್ಯಾಪ್ಸಿಕಮ್ ಬೇಕು, ಒಂದು ಕ್ಯಾರೆಟ್ ಬೇಕು, 2 ಮೆಣಸಿನ್ಕಾಯಿ ಮತ್ತು ಹಸಿ ಬಟಾಣಿ ಕಾಳು, ಕರಿಬೇವು, ಸಾಸಿವೆ, ಜೀರಿಗೆ, ಅರಿಶಿನ, ಎಣ್ಣೆ ಮತ್ತು ಇದು ಕ್ಯಾರೆಟನ್ನು ಈ ಕ್ಯಾಬೇಜನ್ನು ಉದ್ದುದ್ದ ತುರಿಲಿಕ್ಕೆ ಇಟ್ಟಂಥ ಒಂದು ಮಷೀನು. ಈ ಕ್ಯಾಬೇಜ್ ಪಲ್ಯದಿಂದ ನಾವು ಹಾಗೆ ಪಲ್ಯ ಮಾಡ್ತಾ ಇದರಿಂದ ಏನೇನು ನಮ್ಮ ಹೆಲ್ತಿಗೆ ಉಪಯೋಗ ಅದಾವ ಅದನ್ನು ನಾವು ತಿಳ್ಕೊಳ್ಳೋಣ. ಈ ಕ್ಯಾಬೇಜ್ ಪಲ್ಯ ನೋಡ್ರಿ, ಹಿಂಗೆ ಎಲೆ ಇರೋದ್ರಿಂದ ಇದರಲ್ಲಿ ನಾರಿನ ಅಂಶ ತುಂಬ ಜಾಸ್ತಿ ಇರುತ್ತೆ, ಅಂದರೆ ಫೈಬರ್ ಜಾಸ್ತಿ ಇರುತ್ತೆ. ಇದರಿಂದ ನಮ್ಮ ಜೀರ್ಣಶಕ್ತಿಗೆ ತುಂಬಾ ಹೆಲ್ಪ್ ಆಗುತ್ತೆ, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ನೀಟಾಗಿ ವರ್ಕ್ ಆಗ್ತದೆ. ಆಮೇಲೆ ಈ ನಾರಿನಂಶ ತುಂಬ ಇರೋದ್ರಿಂದ ನಮಗೆ ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಅಂತ ಪ್ರಾಬ್ಲಮ್ಸು ಬರೋದಿಲ್ಲ. ಸೊ ಮೋಷನ್ ಕ್ಲಿಯರ್ ಇರೋದ್ರಿಂದ ನಮಗೆ ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸ್ ಬರೋಂಗಿಲ್ಲ. ಕ್ಯಾಬೇಜ್ ಪಲ್ಯ ಬ್ಲಡ್ ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡೋದ್ರಿಂದ ಡಯಾಬಿಟಿಸ್ ಇರೋರಿಗೇನು ಇದು ತುಂಬ ಒಳ್ಳೆಯದು. ಆಮೇಲೆ ಕ್ಯಾಬೇಜ್ ಪಲ್ಯದಲ್ಲಿ ಕ್ಯಾಲ್ಶಿಯಮ್, ಪೊಟ್ಯಾಷಿಯಮ್, ಮ್ಯಾಗ್ನೀಷಿಯಮ್ ಈ ಎಲ್ಲ ಪೋಷಕಾಂಶಗಳಿರೋದ್ರಿಂದ ಮೂಳೆಯ ಆರೋಗ್ಯಕ್ಕೆ ಕೂಡ ಇದು ತುಂಬ ಒಳ್ಳೆಯದು. ಆಮೇಲೆ ಇದು ಅಲ್ಸರ್ಗೂ ಕೂಡ ಒಂದು ಒಳ್ಳೆಯ ಮೆಡಿಸಿನ್ ಆಗಿದೆ. ಸೊ ಇದರಲ್ಲಿ ತುಂಬಾ ಔಷಧೀಯ ಗುಣಗಳಿರೋದ್ರಿಂದ ನಾವು ವಾರಕ್ಕೊಮ್ಮೆ ಆದ್ರೂ ಕ್ಯಾಬೇಜನ್ನು ಸೇವಿಸಬೇಕು. ಆಮೇಲೆ ಇದರಲ್ಲಿ ಬೀಟಾ ಕ್ಯಾರೋಟಿನ್ ಅನ್ನುವಂಥ ಒಂದು ಅಂಶ ಇರೋದ್ರಿಂದ ಇದು ಕಣ್ಣಿಗೂ ಕೂಡ ತುಂಬ ಒಳ್ಳೆಯದು. ಮತ್ತು ಕಣ್ಣಿನ ಸಮಸ್ಯೆಗಳಿಗೆ ಇದೊಂದು ಕ್ಯಾಬೇಜ್ ಪಲ್ಯ ಒಂದು ರಾಮಬಾಣ ಇದ್ದಂತೆ. ನೋಡಿರಿ, ಇದನ್ನು ಕ್ಯಾಬೇಜನ್ನು ತುರಿತಾ ಇದ್ದೀನಿ. ಸೊ ಇದೇನಾಗ್ತದೆ, ಎಳೆಯಾಗಿ ಬೀಳ್ತದೆ. ಎಳೆಯಾಗಿ ಬೀಳೋದ್ರಿಂದ ಇದು ಪಲ್ಯ ಚೆನ್ನಾಗಾಗ್ತದೆ. ನೀವು ಇದನ್ನು ಪಲ್ಯ ಥರನೂ ಮಾಡ್ಬೋದು, ಹಾಗೆ ಸಲಾಡ್ ಥರನೂ ತಿನ್ಬೋದು. ನೋಡಿರಿ, ಈಗ ಇಷ್ಟು ಪಲ್ಯ ರೆಡಿ ಆಗ್ಯದ. ಸೊ ಬರೀ ನಾವು ಇದು ಕ್ಯಾಬೇಜ್ ಎಲ್ಲ ಹೆಚ್ಕೊಳ್ಳೋಣ. ಇದ್ರ ಜೊತೆಗೆ ಈಗ ಒಂದು ಕ್ಯಾರೆಟನ್ನು ಹೆಚ್ಕೊತೀನಿ. ಕ್ಯಾರೆಟು ಆಪ್ಷನಲ್ಲು, ನೀವು ಬೇಕು ಅಂದರೆ ಹಾಕ್ಬೋದು, ಬೇಡ ಅಂದರೆ ಬಿಡ್ಬೋದು. ಅದು ಟೇಸ್ಟಿಗೂ ಚೆನ್ನಾಗಿ ಬರ್ತದೆ. ನೀವು ಬರೀ ಹಿಂಗೆ ಉದ್ದುದ್ದ ಹೆಚ್ಕೊಂಡು ಇದನ್ನು ಸಲಾಡ್ ಥರನೂ ತಿನ್ಬೋದು, ಒಗ್ಗರಣೆನೂ ಹಾಕ್ಕೋಬೋದು. ನಾನು ಈಗ ಪಲ್ಯ ಮಾಡ್ತಾ ಇರೋದ್ರಿಂದ ನಾನು ಒಗ್ಗರಣೆ ಹಾಕ್ತೀನಿ. ನೋಡಿರಿ, ಇದು ಒಂದು ಕ್ಯಾರೆಟನ್ನು ಉದ್ದುದ್ದಕ್ಕೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಅದು ಒಂಥರ ಆರೋಗ್ಯನೂ ಆಯಿತು, ನಿಮಗೆ ನೋಡ್ಲಿಕ್ಕೆ ಚೆನ್ನಾಗೂ ಅನಿಸುತ್ತೆ, ಟೇಸ್ಟು ಚೆನ್ನಾಗಿ ಬರ್ತದೆ. ಹಾಗೆ ಕ್ಯಾರೆಟ್ ಜೊತೆಗೆ ಒಂದು ಕ್ಯಾಪ್ಸಿಕಮನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಹಸಿ ಬಟಾಣಿ ಕಾಳು ಸೇರಿಸ್ಕೊಂಡಿದ್ದೀನಿ. ಕ್ಯಾರೆಟ್ ನೋಡ್ರಿ, ಇದು ಕಣ್ಣಿಗೆ ತುಂಬ ಒಳ್ಳೆಯದು. ಈಗ ಇದು ಕ್ಯಾಬೇಜ್ ಪಲ್ಯನಲ್ಲಿ ಉದ್ದುದ್ದ ಕ್ಯಾರೆಟ್ ಬೇಕಾ ಅಂತ ನೀವು ಕೇಳ್ಬೋದು. ಆದರೆ ನಾವು ಎಲ್ಲೆಲ್ಲಿ ಎಷ್ಟೆಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಲ್ಲ ಅಡುಗೆಗಳಲ್ಲಿ ಕ್ಯಾರೆಟನ್ನು ಯೂಸ್ ಮಾಡಬೇಕು. ಯಾಕಂದ್ರೆ ಅದರಲ್ಲಿರುವಂಥ ತುಂಬ ಒಳ್ಳೆಯ ಗುಣಗಳು, ಔಷಧಿ ಗುಣಗಳು ನಮ್ಮ ಹೆಲ್ತಿಗೆ ಭಾಳ ಚಲೋ. ಸೊ ಅದಕ್ಕೆ ನಾವೇನು ಮಾಡಬೇಕು, ಎಲ್ಲೆಲ್ಲಿ ಯಾವ ಕಾಯಿಪಲ್ಯ ಹೆಚ್ಚು ಯೂಸ್ ಮಾಡಲಿಕ್ಕೆ ಸಾಧ್ಯ ಅಷ್ಟು ಅದ್ರ ಜೊತೆಗೆ ಅದನ್ನು ಆ್ಯಡ್ ಮಾಡಿಕೊಂಡು ತಿನ್ನಬೇಕು. ಒಂದೇ ಲಕ್ಷ್ಯಕ್ಕಿರಬೇಕು ನಮಗೆ, ಅದು ಸರಿಯಾದಂಥ ಒಂದು ಕಾಂಬಿನೇಷನ್ ಆಗಿರಬೇಕು. ಸೊ ನೋಡಿರಿ, ನಂದು ಕ್ಯಾರೆಟ್ ರೆಡಿ ಆಯಿತು. ನಾವೊಂದು ಸಣ್ಣದೊಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ನಿಮ್ಗೆ ಬೇಕಂದರೆ ದೊಡ್ಡ ತೊಗೋಬೋದು, ಅಥವಾ ನಿಮ್ಗೆ ಬೇಡನೇ ಅಂದರೆ ಬಿಡಬಹುದು. ನಾನು ಈ ಪಲ್ಯ ಜೊತೆಗೆ ಭಾಳ ರುಚಿ ಆಗ್ತದೆ ಅಂತ ಮೊದಲಿಂದನೂ ಒಂದು ಕ್ಯಾಪ್ಸಿಕಮ್ ಹಾಕಿರ್ತೀನಿ. ಸೊ ಅದು ಒಂದು ಕ್ಯಾಪ್ಸಿಕಮನ್ನು ಹೆಚ್ಕೊಳ್ತಾ ಇದ್ದೀನಿ. ಸೊ ಇದ್ರ ಜೊತೆಗೆ ಒಂದು ಸ್ವಲ್ಪ ಹಸಿ ಬಟಾಣಿ ಕಾಳನ್ನು ತೊಗೊಂಡಿದ್ದೀನಿ, ಅದು ರುಚಿಗೆ. ಸೊ ಟೇಸ್ಟು ಚೆನ್ನಾಗಿ ಬರುತ್ತೆ, ನೋಡಲಿಕ್ಕೂ ಚೆನ್ನಾಗಿರ್ತದೆ. ಆಮೇಲೆ 2 ಮೆಣಸಿನ್ಕಾಯಿ ಹಾಕಬೇಕು. ಇದಕ್ಕೆ ಇಷ್ಟು ಪಲ್ಯಕ್ಕೆ 2 ಮೆಣಸಿನ್ಕಾಯಿ ಬೇಕು. ಸೊ ನಾನು ಮೆಣಸಿನ್ಕಾಯಿನ ಹಸಿ ಖಾರ ಮಾಡಿಟ್ಕೊಂಡಿರೋದ್ರಿಂದ ಡೈರೆಕ್ಟ್ ಹಸಿ ಖಾರನೇ ಹಾಕ್ತೀನಿ. ಮೆಣಸಿನ್ಕಾಯಿನ ರುಬ್ಬಿಟ್ಕೊಂಡಿದ್ದೀನಿ, ಆ ರುಬ್ಬಿಟ್ಟಿರೋದನ್ನು ನಾನು ಈ ಪಲ್ಯಕ್ಕೆ ಹಾಕ್ತೀನಿ. ಆದಷ್ಟು ಈ ಪಲ್ಯಕ್ಕೆ ನಾವು ಈರುಳ್ಳಿಯನ್ನು ಹಾಕೋದಿಲ್ಲ, ಯಾಕಂದರೆ ಅದು ಅಷ್ಟೊಂದು ಅವಶ್ಯಕ ಅನ್ಸಂಗಿಲ್ಲ. ಸೊ ಯಾರಿಗೆ ನಿಮಗೆ ಬೇಕನ್ನಿಸ್ತದೋ ಅವ್ರು ಹಾಕ್ಕೋಬೋದು. ಆಮೇಲೆ ಸ್ಟಾರ್ಟಿಂಗ್ ಅಡುಗೆ ಮಾಡೋರಿಗೆ ಇದೊಂದು ತುಂಬಾ ಈಸಿ ಮತ್ತು ಕಲೀಲಿಕ್ಕೆ ಒಳ್ಳೆ ಟೇಸ್ಟ್ ಇರುವಂಥ ಪಲ್ಯ. ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಸೊ ಇದು ಜಸ್ಟ್ ಇದಿಷ್ಟು ಹೆಚ್ಚೋದು, ಬೇಯಿಸಿಬಿಟ್ರೆ ಮುಗಿದೋಯ್ತು. ಬರೀ ಇದೊಂದು ಪಾತ್ರೆ ತೊಗೊಳೋದಕ್ಕೆ. ಸೊ ಗೈಸ್, ಇಲ್ಲೊಂದು ಕಡಾಯಿ ತೊಗೊಂಡಿದ್ದೀನಿ, ಅದರಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ. ಆ ಎಣ್ಣೆ ಕಾಯೋವರೆಗೂ ಬಿಡಬೇಕು. ಆಮೇಲೆ ಅದರೊಳಗೆ ಸಾಸಿವೆ ಹಾಕಬೇಕು. ನೀವು ಹಾಗೆ ಹಾಕಿದರೆ ಅದು ಸಾಸಿವೆ ಕಹಿ ಬಾಯಲ್ಲಿ ಬರ್ತದೆ. ಸೊ ಅದಕ್ಕೆ ಗ್ಯಾಸ್ ಸಣ್ಣ ಇಟ್ಕೊಳ್ಳಿ. ಒಂದಿಷ್ಟು ಸಾಸಿವೆ, ಜೀರಿಗೆ ಹಾಕಿ ವೆಜಿಟೇಬಲನ್ನು ಹಾಕಬೇಕು. ಎಣ್ಣೆ ಕಾಯೋವರೆಗೂ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಕರಿಬೇವು ಹಾಕ್ತಾಯಿದ್ದೀನಿ. ನೋಡಿ, ಕರಿಬೇವೆಲ್ಲ ಇದಾದಮೇಲೆ ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಆದಮೇಲೆ
ಈಗ ನಾನು ಎಲ್ಲ ಪಲ್ಯಗಳನ್ನು ಒಟ್ಟಿಗೆ ಹಾಕ್ಕೋತೀನಿ. ಕ್ಯಾರೆಟು ಮತ್ತು ಕ್ಯಾಬೇಜು, ಆಮೇಲೆ ಹಸಿ ಬಟಾಣಿಗಳು. ಯಾಕಂದರೆ ಇವೆಲ್ಲವೂ ಒಂದೇ ಸಲಕ್ಕೇ ಫ್ರೈ ಆಗ್ತವೆ. ಯಾವ ಆ ಥರ ಅಂಟ್ಕೊಳ್ಳೋ ಥರ ಯಾವ ಕಾಯಿಪಲ್ಯಗಳಿಲ್ಲ. ಸೊ ಇವುಗಳನ್ನ ಎಣ್ಣೆಯಲ್ಲಿ ಚೆನ್ನಾಗಿ ತಾಳಿಸ್ಬೇಕು ಅಂದರೆ ನಮ್ಮಲ್ಲಿ ಫ್ರೈ ಮಾಡೋದು ಅಂತೀವಿ. ಪೂರ್ತಿ ಚೆನ್ನಾಗಿ ಎಣ್ಣೆಯಲ್ಲಿ ಹಾಕಿ ಕೈ ಆಡಿಸ್ತಾ ಇರಬೇಕು. ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು ಅದನ್ನು ಬೇಯಲಿಕ್ಕೆ ಪಲ್ಯ ಎಣ್ಣೆಯಲ್ಲಿ. ಸೊ ಇವಾಗಲೇ ನೀವು ನೀರು ಹಾಕಬಾರ್ದು, ಹಾಕಿದರೆ ಹಾಳಾಗ್ಬಿಡ್ತದೆ ಪಲ್ಯ. ಅದಕ್ಕೆ ಸ್ವಲ್ಪ ಹೊತ್ತು ಚೆನ್ನಾಗಿ ತಾಳಿಸಿ ಅದನ್ನು ಎಣ್ಣೆಯಲ್ಲಿ ಬೇಯಲಿಕ್ಕೆ ಬಿಡಬೇಕು. ಸೊ ನೋಡ್ರಿ ನಾ ಈಗ ಅದನ್ನು ಎಣ್ಣೆಯಲ್ಲೇ ಕೈ ಆಡಿಸ್ತಾ ಇದ್ದೀನಿ. ಸೊ ಇನ್ನೂ ನಾನು ಹಸಿ ಖಾರ ಹಾಕಿಲ್ಲ. ಸೊ ಇದೆಲ್ಲ ಸ್ವಲ್ಪ ತಾಳಿಸಿದ ಮೇಲೆ ಆಮೇಲೆ ನಾನು ಖಾರನ ಹಾಕ್ತೀನಿ. ಆಮೇಲೆ ಅದು ಸ್ವಲ್ಪ ಹೊತ್ತು ಮುಚ್ಚಿಟ್ಟ ಮೇಲೆ ಅದನ್ನು ತೆಗಿಬೇಕು. ಪಲ್ಯ ಚೆನ್ನಾಗಿ ಸ್ಟೀಮಾಗಿ ಬೆಂದಿರ್ತದೆ ಎಣ್ಣೆ ಒಳಗಡೆ. ಈ ಥರ ಎಣ್ಣೆಯಲ್ಲಿ ಬೇಯಿಸಿದ್ದು ಭಾಳ ರುಚಿ ಇರ್ತದೆ. ನಾವು ನೀರು ಹಾಕಿ ಕುದಿಸಿ ಬೇಯಿಸೋಕ್ಕಿಂತ ಇದು ಟೇಸ್ಟ್ ಭಾಳ ಚೆನ್ನಾಗಿ ಬರ್ತದೆ. ಸೊ ಇದ್ರೊಳಗೆ ನಾನು ಸ್ವಲ್ಪ ಹಸಿ ಖಾರ ಹಾಕ್ತೀನಿ. ಅಂದರೆ ಮೆಣಸಿನ್ಕಾಯಿನೂ ಹೆಚ್ಚು ಹಾಕ್ಬೋದು. ನೀವು ಅದು ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿರೋ ಖಾರನೂ ಹಾಕ್ಬೋದು. ಸೊ ನಾನು ನಮ್ಮ ಮನೆಯೊಳಗೆ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿರೋ ಖಾರ ಇರೋದ್ರಿಂದ ಅದನ್ನೇ ಹಾಕ್ತೀನಿ. ಸೊ ಈಗ ಚೆಂದಾಗಿ ಮಿಕ್ಸ್ ಮಾಡಿ ಎಲ್ಲ ಹಾಕಿದ್ದಾಯಿತು. ಇನ್ನು ಉಪ್ಪು ಒಂದು ಹಾಕಬೇಕು. ಸೊ ನೋಡಿರಿ, ಇದು ಉಪ್ಪು ಹಾಕ್ಲಿಕ್ಕತ್ತೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಮತ್ತು ಸ್ವಲ್ಪ ಸಕ್ಕರೆ ಉದಿಸ್ಬೇಕು. ಹಾಕಿ ಅರಿಶಿನ ಹಾಕಬೇಕು. ನೀವು ಸಲಾಡಿಗಾದರೆ ಬರೀ ಇಷ್ಟೇ ಮಾಡಿ ಬೇಯಿಸಿದ್ರೂ ಸಾಕು. ನಾ ಇದು ಪಲ್ಯ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರು ಚಿಮುಕಿಸ್ತಾ ಇದ್ದೀನಿ. ಅಂದರೆ ಅದು ಏನಾಗ್ತದೆ, ಕ್ಯಾಬೇಜ್ ಹೋಳು ಪೂರ್ತಿ ಮೆತ್ತಗಾಗಿಬಿಡ್ತದೆ. ಸೊ ಈಗ ಕ್ಯಾಬೇಜ್ ಪಲ್ಯ ರೆಡಿ ಆಯಿತು. ನೀವು ಒಂದು ಸಲ ಈ ಥರ ಮಾಡಿ ನೋಡಿರಿ. ನಿಮಗೂ ಚಲೋ ಅನಿಸಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಸೊ ನಿಮಗೆ ನನ್ನ ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಮತ್ತು ನೀವು ಕ್ಯಾಬೇಜ್ ಪಲ್ಯ ಹೆಂಗೆ ಮಾಡ್ತೀರಿ ಅನ್ನೋದನ್ನು ಕಾಮೆಂಟ್ನೊಳಗೆ ತಿಳಿಸ್ರಿ. ಓಕೆ, ಬಾಯ್.